ವಕ್ಫ್ ವಿರುದ್ಧ ವಿರೋಧಿಸಿ ಈಗ ದೇಶದ ಹಲವೆಡೆ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕದಲ್ಲಿ ವಕ್ಫ್ ಕಾನೂನಿಗೆ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವಾಗಲೇ ಕೇರಳದಲ್ಲೂ ಪ್ರತಿಭಟನೆ ಆರಂಭವಾಗಿದೆ. ಕೊಚ್ಚಿಯ ಮೀನುಗಾರರ ಸಮುದಾಯ ವಕ್ಫ್ ಕಾನೂನಿನಿಂದಾಗಿ ತಮ್ಮ ಜಮೀನುಗಳು ಈಗ ವಕ್ಫ್ ಬೋರ್ಡ್ ಪಾಲಾಗ್ತಾ ಇದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡ ಎನ್ಸಿಪಿ ಶರದ್ ಬಣದ ನಾಯಕ ಶರದ್ ಪವಾರ್ ಚುನಾವಣೆಯಲ್ಲಿನ ಸೋಲು ಒಪ್ಪಿಕೊಂಡಿದ್ದಾರೆ. ಆದರೆ ಈ ಚುನಾವಣೆಯ ವೇಳೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಟೆಂಗೆ ತೋ ಕಟೆಂಗೆ ಹೇಳಿಕೆ ಜನರಲ್ಲಿ ಭಯವನ್ನ ಉಂಟು ಮಾಡಿತ್ತು. ಹೀಗಾಗಿ ಬಹುಸಂಖ್ಯಾತ ಸಮುದಾಯ ಬಿಜೆಪಿಗೆ ಮತ ಹಾಕಿತು ಎಂದಿದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ಜಂತರ್ ಮಂತರ್ನಲ್ಲಿ ಪ್ರೈಡ್ ರ್ಯಾಲಿ ನಡೆಸಿದ್ದಾರೆ. ದೆಹಲಿಯ ಬಾರಾಕಂಬಾದಿಂದ ಆರಂಭವಾದ ಈ ಪ್ರೈಡ್ ಮಾರ್ಚ್ ಜಂತರ್ ಮಂತರ್ವರೆಗೆ ಸಾಗಿತು. ನಂತರ ನೆರೆದ ಮಂಗಳಮುಖಿ ಜನಸ್ತೋಮವನ್ನು ಉದ್ದೇಶಿಸಿ ಕಾರ್ಯಕ್ರಮದ ಆಯೋಜಕರು ಮಾತನಾಡಿದರು. ಈ ವೇಳೆ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು. ಐಪಿಎಲ್ ಮೆಗಾ ಹರಾಜಿನಲ್ಲಿ ಪಂಜಾಬ್ ತಂಡ 26.75 ಕೋಟಿ ನೀಡಿ ಶ್ರೇಯಸ್ ಅಯ್ಯರ್ರನ್ನ ಖರೀದಿಸಿದೆ. ಇನ್ನು ಲಕ್ನೋ ತಂಡಕ್ಕೆ 27 ಕೋಟಿಗೆ ಬಿಡ್ ಆಗಿರುವ ಯಂಗ್ ಸ್ಟಾರ್ ರಿಷಬ್ ಪಂತ್ ಐಪಿಎಲ್ ಇತಿಹಾಸದಲ್ಲೇ ದಾಖಲೆ ಮೊತ್ತಕ್ಕೆ ಬಿಡ್ ಆಗುವ ಮೂಲಕ ಚರಿತ್ರೆ ಸೃಷ್ಟಿಸಿದ್ದಾರೆ. ಆರ್ಸಿಬಿ ತಂಡ ಸ್ಟಾರ್ ಆಸ್ಟ್ರೇಲಿಯಾ ಬೌಲರ್ ಹೆಜಲ್ ವುಡ್ಗೆ 12.50 ಕೋಟಿ ನೀಡಿ ಖರೀದಿ ಮಾಡಿದೆ. ಜೊತೆಗೆ 11.50 ಕೋಟಿ ವ್ಯಯಿಸಿ ಫಿಲ್ ಸಾಲ್ಟ್ ಮತ್ತು ಜಿತೇಶ್ ಶರ್ಮಾಗೆ 11 ಕೋಟಿ ಹಾಗೂ 8.75 ಕೋಟಿಗೆ ಲಿವಿಂಗ್ ಸ್ಟೋನ್ ರನ್ನ ಬೆಂಗಳೂರು ತಂಡ ಖರೀದಿ ಮಾಡಿದೆ. ಕನ್ನಡಿಗ ಕೆಎಲ್ ರಾಹುಲ್ ರನ್ನ ಆರ್ಸಿಬಿ ತಂಡ ಖರೀದಿ ಮಾಡದೇ ಇರೋದು ಅಭಿಮಾನಿಗಳನ್ನ ನಿರಾಸೆ ಮೂಡಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ರಾಹುಲ್ ರನ್ನ 14 ಕೋಟಿಗೆ ಖರೀದಿಸಿದೆ. ಇನ್ನು ಆರ್ಸಿಬಿಯಿಂದ ದೂರವಾಗಿರುವ ಮೊಹಮ್ಮದ್ ಸಿರಾಜ್ 12.75 ಕೋಟಿಗೆ ಗುಜರಾತ್ ತಂಡದ ಪಾಲಾಗಿದ್ದಾರೆ. ಇಂಗ್ಲೆಂಡ್ ಡೆಡ್ಲಿ ಬ್ಯಾಟ್ಸ್ಮನ್ ಜೋಸ್ ಬಟ್ಲರ್ 15.75 ಕೋಟಿಗೆ ಗುಜರಾತ್ ಟೈಟಾನ್ಸ್ ತಂಡದ ಪಾಲಾಗಿದ್ದಾರೆ. ಇನ್ನು ಡೇವಿಡ್ ವಾರ್ನರ್ ಅನ್ಸೋಲ್ಡ್ ಆಗಿ ಶಾಕ್ ತಂದಿದ್ದಾರೆ. ಜೊತೆಗೆ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೂಡ ಅನ್ಸೋಲ್ಡ್ ಆಗಿದ್ದು ಕನ್ನಡಿಗರಿಗೆ ನಿರಾಸೆ ಮೂಡಿಸಿದೆ. ಪರ್ತ್ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕಿಂಗ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿದ್ದಾರೆ. ದ್ವಿತೀಯ ಇನ್ನಿಂಗ್ಸ್ನಲ್ಲಿ 143 ಎಸೆತದಲ್ಲಿ ಭರ್ಜರಿ ಶತಕ ಸಿಡಿಸಿದ ವಿರಾಟ್ ಆಸೀಸ್ ವಿರುದ್ಧ ಅಬ್ಬರಿಸಿದ್ದಾರೆ. ಈ ಮೂಲಕ ತಮ್ಮ ಟೆಸ್ಟ್ ಕೆರಿಯರ್ನಲ್ಲಿ 29ನೇ ಶತಕ ಸಿಡಿಸಿ ವಿರಾಟ್ ಗರ್ಜಿಸಿದ್ದಾರೆ. ಕಿಚ್ಚ ಸುದೀಪ್ ನಟಿಸಿರುವ ಮ್ಯಾಕ್ಸ್ ಸಿನಿಮಾದ ನಯಾ ಅಪ್ಡೇಟ್ ಸಿಕ್ಕಿದೆ. ಅಂದಹಾಗೆ ಸದ್ಯ ನವೆಂಬರ್ 27ಕ್ಕೆ ಗುಡ್ ನ್ಯೂಸ್ ಕೊಡುವ ಸೂಚನೆ ನೀಡಿರುವ ತಂಡ ಬಹುತೇಕ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಿದೆ. ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯುಐ ಸಿನಿಮಾ ಡಿಸೆಂಬರ್ 20ರಂದು ರಿಲೀಸ್ ಆಗಲಿದೆ. ವಿಶೇಷ ಅಂದ್ರೆ ಯುಐ ಸಿನಿಮಾದ ವಿತರಣೆ ಹಕ್ಕು ಕೆವಿಎನ್ ನಿರ್ಮಾಣ ಸಂಸ್ಥೆ ಪಾಲಾಗಿದೆ ಅನ್ನೋದನ್ನ ಚಿತ್ರತಂಡ ಸ್ಪಷ್ಟಪಡಿಸಿದೆ.